ಧನುರಾಶಿ ಮನಸ್ಸಿನಲ್ಲಿರ್ತಕ್ಕಂತಹ ಶಾಂತತೆ ಸಮಾಧಾನವನ್ನು ಕಾಪಾಡಿಕೊಳ್ಳಿ. ಉದ್ವಿಗ್ನ, ಏನೋ ಒಂದು ರೀತಿಯ ಉದ್ವೇಗ, ಇದು ಯಾವುದಕ್ಕೂ ಕೂಡ ಒಳಗಾಗುವಂಥದ್ದು ಬೇಡ ಅಂತ ಅರ್ಥ. ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಸ್ವಾರ್ಥಿಗಳ ಮಾತಿಗೆ ಸಿಕ್ಕಿ ನಿಮ್ಮ ಹಣವನ್ನು ಕಳಕೊಳ್ಳಬಹುದು. ಅವರ ಸ್ವಾರ್ಥಪರವಾದಂತಹ ಜೀವನಕ್ಕೋಸ್ಕರವಾಗಿ ನಿಮಗೆ ಮೋಸವನ್ನು ವಂಚನೆಯನ್ನು ಮಾಡಬಹುದು ಅನ್ನುವಂತಹ ಅರ್ಥ. ತುಂಬ ಒತ್ತಡದಿಂದ ಕೂಡಿರತಕ್ಕಂತಹ ದಿವಸವಾದರೂ ಕೂಡ ಅನುಕೂಲವಾಗುತ್ತೆ ಅನ್ನುವಂಥದ್ದು ಸಮಾಧಾನವನ್ನು ಕೊಡುತ್ತೆ. ಪ್ರತಿನಿತ್ಯದ ಖರ್ಚಿಗೆ ಹಣದ ಅಡಚಣೆ ಆಗತಕ್ಕಂತಹ ಸೂಚನೆಗಳೂ ಕೂಡ ಇದೆ. ನಿತ್ಯ ಖರ್ಚಿಗೆ ಬೇಕಾದಷ್ಟು ಹಣವನ್ನೂ ಕೂಡ ನೀವು ಇಟ್ಟುಕೊಳ್ಳೋಕ್ಕಾಗದೇ ಇರುವಂತಹ ಸ್ಥಿತಿ ಇರ್ಬೋದು. ಧನಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾದ. ಮಕರ ರಾಶಿ, ವೃತ್ತಿಯ ದೃಷ್ಟಿಯಿಂದ ಕಗ್ಗಟ್ಟಾದಂತಹ ಯಾವುದೇ ವಿಚಾರಗಳಿರಲಿ ಅವೆಲ್ಲವೂ ಕೂಡ ಇತ್ಯರ್ಥವಾಗ್ತಕ್ಕಂತಹ ಸೂಚನೆಗಳಿದೆ. ನಿಮ್ಮ ಬಿಡುವಿಲ್ಲದೇ ಇರತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಸ್ನೇಹಿತರು, ಕುಟುಂಬದವರು ತುಂಬ ಸಂತೋಷ ಪಡ್ತಾರೆ. ಒಂದು ಕ್ಷಣವೂ ಕೂಡ ಪುರುಸೊತ್ತಿಲ್ಲ ಅನ್ನುವಂತಹ ಮಾತನ್ನು ಧನಾತ್ಮಕವಾಗಿ ನಿಮ್ಮ ಬಗ್ಗೆ ಹೇಳ್ತಾರೆ ಎನ್ನುವಂಥದ್ದು. ಸ್ವಾರ್ಥಿಗಳು ನಿಮ್ಮ ಹಿಂದೆ ಬಿದ್ದು ನಿಮಗೆ ತೊಂದರೆಯನ್ನು ಮಾಡ್ತಾರೆ, ಎಚ್ಚರ ಇರಲಿ. ಅವರ ಒಂದು ಸ್ವಾರ್ಥಕ್ಕೋಸ್ಕರವಾಗಿ ನಿಮಗೆ ಹಿಂಸೆಯನ್ನು ಕೊಡುವಂಥದ್ದು, ನೀವು ಹೋದಲ್ಲೆಲ್ಲ ಬರುವಂಥದ್ದು, ಹೀಗೆಲ್ಲ ಆಗಬಹುದು ಅಂತ ಅರ್ಥ. ಯಾವುದೇ ಶುಭ ಕಾರ್ಯಗಳಿಗೆ, ಸಮಾಜಮುಖಿಯಾದಂತಹ ಕೆಲಸಕ್ಕೆ, ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದರೆ ಶುಭ ಇದೆ, ಯಶಸ್ಸನ್ನು ಕಾಣ್ತೀರಿ. ಅದು ಬಹಳ ಮುಖ್ಯವಾದ್ದು. ಪರಶುರಾಮನನ್ನು ಪ್ರಾರ್ಥನೆ ಮಾಡಿ. ಶುಭವಾದ. ಕುಂಭರಾಶಿ, ಕುಟುಂಬದ ಸೌಖ್ಯ, ಕುಟುಂಬದ ಆನಂದ, ಸಂತೋಷ ಎಲ್ಲವೂ ಕೂಡ ನಿಮ್ಮ ಕೈಯಲ್ಲಿದೆ. ಅವಮಾನವಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಬೇಕಾಗತ್ತೆ. ಬೇರೆಯವರಿಗೆ ಸಹಾಯ ಮಾಡುವಂತಹ ವಿಚಾರದಲ್ಲಿ ಕಷ್ಟಕ್ಕೆ ಸಿಗಹಾಕ್ಕೊಳ್ತೀರಿ. ಯಾವುದೋ ಭರವಸೆಯನ್ನು ಕೊಡ್ತೀರಿ, ನಿಮ್ಮ ಶಕ್ತಿಗೆ ಮೀರಿದ್ದು, ಆ ಸಮಯಕ್ಕೆ ಏನೂ ವ್ಯವಸ್ಥೆ ಆಗದಲೇ ನನಗಿದು ಬೇಕಾಗಿತ್ತಾ ಅಂತ ಹೇಳಿ ಅನ್ನಿಸುವಷ್ಟರ ಮಟ್ಟಿಗೆ ನಿಮ್ಮ ಸ್ಥಿತಿ ಆಗಬಹುದು, ಗಮನಿಸ್ಕೊಳ್ಳಿ. ಸ್ನೇಹಿತರ ಅಥವಾ ಬಂಧುಗಳ ವಿವಾಹದ ವಿಚಾರದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿ ಮಾತಿಗೆ ಸಿಗಹಾಕ್ಕೊಂಡ್ಬಿಡ್ತೀರಿ, ಸಂಕಷ್ಟಕ್ಕೆ ಸಿಗಹಾಕ್ಕೊಳ್ತೀರಿ, ದಾಕ್ಷಿಣ್ಯಕ್ಕೊಳಗಾಗ್ತೀರಿ. ಇದು ತೊಂದರೆಯಾಗತ್ತೆ. ಕೋಪಕ್ಕೆ ಕಡಿವಾಣವನ್ನು ಹಾಕಬೇಕು, ಇಲ್ಲದೇ ಇದ್ದರೆ ಅದೂ ಕೂಡ ತೊಂದರೆ. ಕೆಟ್ಟ ಭಾಷೆಯನ್ನು ಯಾವುದೇ ಕಾರಣಕ್ಕೂ ಬಳಸಬೇಡಿ. ಕೋಪದಲ್ಲಿ ಏನಾದರೂ ಮಾತಾಡಿಬಿಟ್ರೆ ಮತ್ತೆ ಅದು ನೀವು ಯಾವ ಕ್ಷಮೆ ಕೇಳಿದರೂ, ನಮಸ್ಕಾರ ಮಾಡಿದರೂ ಅದು ಪ್ರಯೋಜನಕ್ಕೆ ಬರದೇ ಇರುವಂಥದ್ದು. ಯಾರ ಮನಸ್ಸಿಗೂ ಕೂಡ ನೋವಾಗದೇ ಇರೋ ಹಾಗೆ ನಡ್ಕೊಳ್ಬೇಕಾದಂಥದ್ದು. ವಿಕಲಚೇತನರಿಗೆ ರಸಪೂರಿತವಾದಂತಹ ಹಣ್ಣನ್ನು ಕೊಡಿ, ಅವರ ಮನಸ್ಸನ್ನು ಸಂತೋಷಪಡಿಸಿ. ಶುಭವಾದ. ಕೊನೆಯದಾಗಿ ಮೀನರಾಶಿ, ನಿಮ್ಮ ವೃತ್ತಿಯ ನಿಮಿತ್ತವಾಗಿ, ಕೆಲಸದ ನಿಮಿತ್ತವಾಗಿ ಬೇರೆ ಊರಿಗೆ ಪ್ರಯಾಣವನ್ನು ಮಾಡಬೇಕಾದಂಥದ್ದು ಆಗಬಹುದು. ಪ್ರತಿಭೆಗೆ ತಕ್ಕ ಪುರಸ್ಕಾರ ಸಿಕ್ಕುವಂತಹ ಸಮಯ ಇದಾಗಿರುತ್ತೆ. ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಥವಾ ಆ ಸಂಘ ಸಂಸ್ಥೆಗಳಿಗೆ ಹೆಚ್ಚು ಒಡನಾಟ ಇಟ್ಟುಕೊಂಡಿರ್ತಕ್ಕಂಥವ್ರಿಗೆ ಶುಭವಾದಂತಹ ದಿವಸ. ವೈಯಕ್ತಿಕವಾದಂತಹ ಪ್ರಗತಿಗೆ, ಯಶಸ್ಸಿಗೆ ಉತ್ತಮವಾದಂತಹ ಕಾಲ. ಸಂಬಂಧಿಕರಿಗೆ ಶುಭವಾರ್ತೆಯನ್ನು ಹೇಳುವಂಥದ್ದು. ಆರ್ಥಿಕವಾಗಿ ಅನುಕೂಲವಾಗ್ತಕ್ಕಂಥದ್ದು. ಪಶುಪಕ್ಷಿಗಳಿಗೆ ಆಹಾರವನ್ನು, ನೀರನ್ನು ನೀಡಿ. ಶುಭವಾದ.